ಬೆಂಗಳೂರಿನ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಜನರು ಪರದಾಟ ನಡೆಸ್ತಾ ಇದ್ದಾರೆ. ಕಾವೇರಿ 2.0 ತಂತ್ರಾಂಶದಲ್ಲಿ ಗೊಂದಲ, ಹೀಗಾಗಿ ಜನ ಅಲೆದಾಡ್ತಾ ಇದ್ದಾರೆ. ಕಳೆದ ಒಂದು ವಾರದ ಹಿಂದೆ ಹೊಸ ತಂತ್ರಾಂಶ ಜಾರಿ ಮಾಡಲಾಗಿದೆ. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಪಾಸ್ಪೋರ್ಟ್ ಮಾಡೆಲ್ ಜಾರಿ ಮಾಡಲಾಗಿದೆ. ನಿಗದಿತ ಸಮಯಕ್ಕೆ ಬರೆದಿದ್ರೆ ಮತ್ತೆ 24 ಗಂಟೆ ಕಾಯಲೇಬೇಕು. ಪಾಸ್ಪೋರ್ಟ್ ಮಾದರಿಯಲ್ಲಿ ದಸ್ತಾವೇಜು ನೋಂದಣಿಗೆ ನಿರ್ಧಾರ ಮಾಡಲಾಗಿದೆ. ಕಳೆದ ಒಂದು ವಾರದ ಹಿಂದೆ ಕಾವೇರಿ 2.0 ಜಾರಿ ದಸ್ತಾವೇಜು ಮಾಡಲಾಗಿದೆ. ಈಗ ನೋಂದಣಿಯಲ್ಲಿ ಭಾರಿ ಗೊಂದಲ ಉಂಟಾಗಿದೆ. ಹೊಸ ತಂತ್ರಾಂಶ ಜನರಿಗೆ ಈಗ ಪೀಕಲಾಟ. ಹೊಸ ತಂತ್ರಾಂಶದಿಂದಾಗಿ ಜನ ಗೊಂದಲಕ್ಕೊಳಗಾಗಿದ್ದಾರೆ. ಕಳೆದ ವಾರವಷ್ಟೇ ಹೊಸ ತಂತ್ರಾಂಶವನ್ನ ತರಲಾಗಿರುವಂತದ್ದು. ಪಾಸ್ಪೋರ್ಟ್ ಮಾದರಿಯಲ್ಲಿ ತಂದಿದ್ದಾರೆ. ನಿಗದಿತ ಸಮಯಕ್ಕೆ ಬರದೇ ಇದ್ರೆ ಮತ್ತೆ 24 ಗಂಟೆ ಕಾಯಲೇಬೇಕು. ಅದು ಬೆಂಗಳೂರಿನ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ, ಹೀಗಾಗಿ ಜನ ಪರದಾಡ್ತಾ ಇದ್ದಾರೆ. ಹಿಂದಿನ ತಂತ್ರಾಂಶವೇ ನಮಗೆ ಸರಿ ಇತ್ತು, ಈಗ ಬಂದಿರುವಂತಹ ಹೊಸ ತಂತ್ರಾಂಶದಿಂದ ನಮಗೆ ಗೊಂದಲ ಆಗ್ತಾ ಇದೆ ಅಂತ ಈಗ ಜನ ಹೇಳ್ತಾ ಇದ್ದಾರೆ. ರೆವಿನ್ಯೂ ಸೈಟ್ ತೊಗೊತಾರಲ್ಲ, ಅವ್ರ ಹಣೆ ಬರಲ್ಲ ಸರ್. ಅವ್ರ ಕರ್ಮಕ್ಕೆ ತೊಗೊಳ್ಳೋದು, ಅವರಿಗೆ ದುಡ್ಡು ಇಲ್ಲದೇನೆ ಸಾಲ ಮಾಡಿ ತೊಗೊಳ್ಳೋದು. 5 ಲಕ್ಷ 10 ಲಕ್ಷ ಸೈಟ್ ತೊಗೋತಾರೆ, 1 ಲಕ್ಷ ಸ್ಟಾಂಪ್ ಡ್ಯೂಟಿ ಕಟ್ಟಿರ್ತಾರೆ. ಇಷ್ಟೆಲ್ಲ ಆಗಿ ನಾವು ಪಾಸ್ಪೋರ್ಟ್ ಟೈಮ್ ಕೊಡ್ತಾರೆ. ಆ ಟೈಮ್ ಥರ ಇಲ್ಲಿ ಕಾಯೋಕ್ಕಾಗುತ್ತಾ? ಸೆಲ್ಲರ್ ಬರ್ತಾರೆ ಸರ್. ಫಸ್ಟ್ ಆಫ್ ಆಲು ಹೇಳ್ತಾರೆ ಗೊತ್ತಾ, ಅವರು ಒಂದೇ ಟೈಮ್ ವೇಸ್ಟ್ ಆದರೆ ಏನು ಇದು ಟೈಮ್ ಮುಂದಕ್ಕೆ ಹೋದರೆ 1 ಲಕ್ಷ ಜಾಸ್ತಿ ಕೊಡಿ ಅಂತಾರೆ. ನಾವು ಹೇಳ್ತಾರಣ ಒಡೆಬಿಡೋಣ, ಮನೆಗೆ ಹೋಗ್ಬಿಟ್ಟು ತೊಗೊಂಡೋಗ್ಬಿಟ್ಟು ನಮ್ಮ ಗಾಡಿ ಇದು ಮಾಡೋಣ. ಎಷ್ಟು ತೊಂದರೆ ಅಂದರೆ ಆ ದೇವ್ರೊಬ್ಬನಿಗೆ ಗೊತ್ತು ಸರ್. ಹೇಳೋ ಜನ ಸ್ವಲ್ಪ ನಿಂತಿರ್ತಾರೆ ಅಷ್ಟೇ, ಮಗ ನೋಡ್ಕೊಂಡು ಎಲ್ಲ ನಿಂತಿರ್ತಾರೆ ಅಷ್ಟೇ. ಅವರು ಎಲ್ಲದೂ ಕೇಳಿ ಪ್ರತಿಯೊಂದು ಪ್ರಾಬ್ಲಮ್ ಇದೆ. ಇಲ್ಲಿ ಹೆಂಗಿರ್ತಾರೆ ಜನ ಅಂದರೆ ಬಂದ ತಕ್ಷಣ ಕೆಲಸ ಮುಗಿಸ್ಕೊಂಡು ಹೋಗ್ತಾಯಿದ್ರು. ಇವಾಗ ಏನಾಗಿದೆ, ಒಂದು ರಿಜಿಸ್ಟ್ರೇಷನ್ಗೆ 48 ಗಂಟೆ ಬೇಕು. ಅದು ಸಾಲದು. ಏನು ಮಾಡ್ತಾ ಇದ್ದಾರೆ ಇವರು ಜನ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.